ಸರ್ 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 ಒಂದು ಕ್ವಶನ್ ಇದೆ ಸರ್. ಸರ್ ಪರಶುರಾಮ್ ಅವರು ನಿಮ್ಮ ಮಗಳು ವಯಸ್ಸಿನ ಕಾವೇರಿನ ಮದ್ವೆ ಆಗಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ದಿಢೀರ್ ಅಂತ ಮದುವೆ ಆಗುವಂತ ಸ್ಥಿತಿ ಏನಿತ್ತು ಸರ್ ಅವ್ರಿಗೆ? ಸರ್ 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 ಪ್ಲೀಸ್ ಸರ್. ಸರ್ ಬಂದಿರೋದು ಮತ್ತೊಬ್ಬ ಬಿಸ್ನೆಸ್ ಮ್ಯಾಗ್ನೆಟ್ ಸುರೇಂದ್ರನಾಥ್ ಅವರು. ಪರಶುರಾಮ್ ಅವರ ಬಿಸ್ನೆಸ್ ಪಾರ್ಟ್ನರ್ ಹಾಗೂ ಬೀಗ್ರು ಸಹ ಆಗಿರ್ತಾರೆ. ರಾಮ್ 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 ಅಪ್ಪ ಬನ್ನಿಪ್ಪ. ಒಂದ್ ನಿಮಿಷ ಇರಮ್ಮ, ಆಮೇಲೆ ಮಾತಾಡೋಣ. ಸರಿಪ್ಪ. ರಾಮ್, ಏನ್ ಮಲ್ಲಿಕಾ? ನೋಡಿದ್ರಾ ನಾ ಹೇಳ್ತಿದ್ದೆ. ಯಾಕೆ ಬೀಗ್ರೆ, ಏನಾಯ್ತು? ಯಾಕೆ ಕಿರ್ಸ್ಕೊತಾ ಇದ್ದೀರಾ? ನೀವ್ ಹಚ್ಚಿರೋ ಕಾಡ್ಗಿಚ್ಚಿಂದ ಇಡೀ ಊರೇ ಹತ್ತಿ ಉರಿತಾ ಇದೆ. ನಾವು ಶಾಂತಿಯಿಂದ ಇರಕ್ಕಾಗತ್ತಾ? ಹೀಗೆ ಸುತ್ತಿ ಬಳಸಿ ಮಾತಾಡದೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ. ವಿಷಯಕ್ಕೆ ಬರ್ತಾ ಇರೋದು ಏನಿದು? ಏನಿದೆಲ್ಲ? ಇಲ್ಲಿ ನೋಡಿ, ಏನಿದು? ಏನಿದು? ನೋಡಿ ನೋಡಿ, ಏನಿದೆಲ್ಲ? ನನ್ನ ಮದುವೆ ಬಗ್ಗೆ ಬೇರೆ ಬೇರೆ ನ್ಯೂಸ್ ಪೇಪರ್ ಅಲ್ಲಿ ಬೇರೆ ಬೇರೆ ತರ ನ್ಯೂಸ್ ಬಂದಿದೆ. ಅದಕ್ಕೇನೀಗ? ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತಾ? ಮಗಳ ವಯಸ್ಸಿನ ಚಿಕ್ಕ ಹುಡುಗಿ ಜೊತೆ ಮದುವೆ ಆಗಿದ್ದೀರಲ್ಲ, ಅಸಹ್ಯ ಆಗಲ್ವಾ ನಿಮ್ಗೆ? ಮನೆಗೊಬ್ಬ ಹಿರಿ ವ್ಯಕ್ತಿಯಾಗಿ ಹೇಳೋದಿಲ್ಲ ಕೇಳೋದಿಲ್ಲ ಅಂತ ಹೀಗ ನಡ್ಕೊಳ್ಳೋದು. ನೋಡಿ, ಇದು ನನ್ನ ಪರ್ಸನಲ್ ವಿಷಯ. ಇದರಲ್ಲಿ ಯಾರು ಇಂಟರ್ಫಿಯರ್ ಆಗೋದು ನನಗಿಷ್ಟ ಇಲ್ಲ. ಈಗ ಇದು ಪರ್ಸನಲ್ ವಿಷಯ ಅಲ್ಲ, ಫ್ಯಾಮಿಲಿ ವಿಷಯ. ಸರಿ, ಇದು ನಮ್ಮ ಫ್ಯಾಮಿಲಿ ವಿಷಯ ಆಗಿದ್ರು ನೀವ್ ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ? ಬಿಕಾಸ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ನನ್ನ ಮಗಳನ್ನ ಈ ಮನೆ ಕೊಟ್ಟು ಮದುವೆ ಮಾಡಿಸಿದ್ದೀನಿ ಅಂದ್ಮೇಲೆ ಈ ಫ್ಯಾಮಿಲಿ ಕೂಡ ನನ್ನ ಫ್ಯಾಮಿಲಿ ಆಗುತ್ತೆ. ಇಲ್ಲಿ ಸರಿ ತಪ್ಪು ಪ್ರಶ್ನೆ ಮಾಡೋ ಅಧಿಕಾರ ನನಗೂ ಇದೆ. ಸರಿ ತಪ್ಪು ಪ್ರಶ್ನೆ ಮಾಡೋದಕ್ಕೆ ಇಲ್ಲಿ ಯಾವ ತಪ್ಪು ನಡೆದಿಲ್ವಲ್ಲ? ಯಾವ ತಪ್ಪು ನಡೆದಿಲ್ವಾ? ಅದು ನಿಮ್ ದೃಷ್ಟಿಯಿಂದ ಸರಿ ಅನ್ಸಿರ್ಬೋದು, ಆದ್ರೆ ಈಗ ನೀವು ಮಾಡ್ಕೊಂಡಿರೋ ಮದುವೆ ಅದು ದೊಡ್ಡ ತಪ್ಪು. ಎರಡು ಮನೆ ಮರ್ಯಾದೆ ಹೋಗ್ತಾ ಇದೆ, ಇಬ್ರದ್ದು ಬಿಸ್ನೆಸ್ ಲಾಸ್ ಆಗ್ತಾ ಇದೆ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿ ನಿಮಗದು ಗೊತ್ತಾಗಲ್ವಾ? ಮೊದಲು ಫ್ಯಾಮಿಲಿ ಪ್ರಶ್ನೆ ಮಾಡೋ ಹಕ್ಕಿದೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಇಟ್ಸ್ ಅ ಬಿಗ್ ಲಾಸ್ ಅಂತ ಇದ್ದೀರಾ. ಗುಡ್. ಬುದ್ಧಿವಂತಿಕೆಯಿಂದ ಮಾತಾಡಿ ತಪ್ಸ್ಕೊಳಕ್ ನೋಡ್ಬೇಡಿ. ಈ ಮದುವೆ ವಿಚಾರವಾಗಿ ನನಗೆ ಬೆಳಗಿಂದ ಎಷ್ಟು ಕಾಲ್ಸ್ ಬರ್ತಾ ಇದೆ ಗೊತ್ತಾ? ಮೀಡಿಯಾದವ್ರು ಎಷ್ಟು ಪ್ರಶ್ನೆ ಕೇಳ್ತಾ ಇದಾರೆ ಗೊತ್ತಾ? ನೀವು ಮದುವೆಯಾಗಿ ಮರ್ಯಾದೆ ಕಳ್ಕೊಳ್ಳೋದಲ್ದೆ ನನ್ನ ಮಗಳ ಮರ್ಯಾದೆಯನ್ನು ಕಳೀತಾ ಇದ್ದೀರಾ. ಇದು ಸರಿನಾ? ಅಲ್ಲ, ಬಂದಾಗ್ಲಿಂದ ಯಾಕೆ ಹೀಗೆ ಹಾರಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅರ್ಥ ಆಗೋಂಗಿದ್ದಿದ್ರೆ ನೀವಿಂತ ಕೆಲಸ ಮಾಡ್ತಾನೆ ಇರ್ಲಿಲ್ಲ. ಆದ್ರೆ ನಾನು ಈ ಮನೆ ಮರ್ಯಾದೆನ ಕಂಪನಿ ಘನತೆ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಮೊದಲು ಈ ಹುಡುಗಿನ ಆಚೆ ಹಾಕಿ. ರಿಪೋರ್ಟರ್ಸ್ ಮುಂದೆ ಬಂದು ಈ ಮದುವೆ ಸುಳ್ಳು ಅಂತ ಹೇಳಿ. ನೀವು ಹೇಳ್ದಾಗ ಕೇಳದೆ ಇದ್ರೆ, ಆಚೆ ಬಂದು ಹೇಳ್ದೆ ಇದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀನಾ? ಈ ಹುಡುಗಿನ ಆಚೆ ಹೇಳ್ಕೊಂಡು ಹೋಗಿ ಇವಳ ಬಾಯಿಂದನೇ ಇವೆಲ್ಲ ಸುಳ್ಳು ಅಂತ ಹೇಳಿಸ್ತೀನಿ. ಸುರೇಂದ್ರ, ಮೈಂಡ್ ಯುವರ್ ವರ್ಡ್ಸ್. ನಾನು ತಾಳ್ಮೆಯಿಂದ ಕೇಳಿಸ್ಕೊತಾ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ. ಈ ಕಂಪನಿ ಮೇಲೆ, ಈ ಮನೆ ಮೇಲೆ ನಿಜವಾದ ಘನತೆ ಗೌರವ ಇದ್ದಿದ್ರೆ ನೀವು ಹೀಗೆ ಮಾತಾಡ್ತಿರ್ಲಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದಾಗ ನಮ್ಮ ಕಂಪನಿ ಶೇರ್ಸ್ ಎಲ್ಲ ಕೊಂಡ್ಕೊಂಡು ಕಂಪನಿನ ನಿಮ್ಮ ಕೈಗೆ ವಶ ಮಾಡ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಿದ್ರಲ್ವಾ? ಯಾಕೆ? ನನ್ನ ಮಾತು ಕೇಳಿ ಶಾಕ್ ಆಯ್ತಾ? ಮಾತು ನಿಂತೋಯ್ತಾ? ನೋಡಿ, ಕಂಪನಿ ಉಳ್ಸಕ್ಕೋಸ್ಕರ ನಾನು ಹಾಗೆ ಮಾಡಿದ್ದು. ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಕಂಪನಿ ಉಳಿಸೋನು ಕಂಪನಿಯ ಭಾಗವಾಗಿರೋದಕ್ಕೆ ಇಷ್ಟಪಡ್ತಾನೆ.
ಕಂಪನಿನ ಭಾಗ ಮಾಡಿ ಕೊಂಡ್ಕೊಳಕ್ ನೋಡಲ್ಲ. ಈ ಸಣ್ಣ ಲಾಜಿಕ್ನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋಷ್ಟು ದಡ್ಡ ನಾನಲ್ಲ. ಈಗ ಅಕ್ರಮದಿಂದ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ಅಥವಾ ದೋಚ್ಕೊಂಡು ಕಟ್ಟಿರೋ ಸಾಮ್ರಾಜ್ಯ ಅಲ್ಲ, ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಬಿಲ್ಡ್ ಮಾಡಿರುವ ಎಂಪೈರ್ ಇದು. ಅದಕ್ಕೆ ನನ್ನ ನಂತರ ಯಾರನ್ನ ಸಿಇಒ ಮಾಡೋದು ಅಂತ ಡೈರೆಕ್ಟ್ ಆಗಿ ಯೋಚನೆ ಮಾಡಿನೇ ನಾನ್ ಕಾವೇರಿನ ಮದುವೆ ಆಗಿದ್ದು, ಈ ಎಂಪೈರ್ಗಳನ್ನ ಸಿಇಒ ಮಾಡಿದ್ದು. My decision is very, very clear.